ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಈಗಿನ ಪ್ರೆಸೆಂಟ್ ವಿಡಿಯೋದಲ್ಲಿ ಲೈವ್ ನನ್ನ ಒಂದು ಟ್ರೇಡಿಂಗ್ ಪೊಸಿಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ಏನಕ್ಕೆ ಅಂದರೆ ಸುಮ್ಮನೆ ವಿಡಿಯೋ ಮಾಡೋದಷ್ಟೇ ಅಲ್ಲ, ವಿಡಿಯೋ ಜೊತೆಗೆ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋ ಹೇಳ್ತಾ ಇದ್ದೀನಿ. ಹಾಗೆ ನಾನು ಸಾಕಷ್ಟು ಒಂದು 2-3 ನನ್ನ ಪೋರ್ಟ್ಫೋಲಿಯೋದಲ್ಲಿ ಪ್ಲೇಲಿಸ್ಟ್ನಲ್ಲಿ, ಪೋರ್ಟ್ಫೋಲಿಯೋ ಅಲ್ಲ, ನನ್ನ ವಿಡಿಯೋಗಳ ಪ್ಲೇಲಿಸ್ಟ್ನಲ್ಲಿ ಸುಮಾರು ಒಂದು 5ರಿಂದ 10 ಪೆನ್ನಿ ಸ್ಟಾಕ್, ಫ್ಯೂಚರ್ ಮಲ್ಟಿ ಬ್ಯಾಗರ್ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಪ್ರೆಸೆಂಟ್ ಇವಾಗ ಪೆನ್ನಿ ಸ್ಟಾಕ್ ಇವೆ, ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗ್ತವೆ ಅಂತ ಹೇಳಿದ್ದೀನಿ. ಅದರಲ್ಲಿ ಹೂಡಿಕೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹೀಗಾಗಿ ಅದನ್ನು ನೋಡದೆ, ಆ ವಿಡಿಯೋಗಳನ್ನು ನೋಡ್ದೇ ಪೆನ್ನಿ ಸ್ಟಾಕ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಪ್ಲೇಲಿಸ್ಟ್ ನೋಡಿ. ಪ್ಲೇಲಿಸ್ಟ್ನಲ್ಲಿ ನಾನು ಫಾರ್ ಎಕ್ಸಾಂಪಲ್ ರತನ್ ಇಂಡಿಯಾ ಕೊಟ್ಟಿದ್ದೀನಿ. ದಟ್ ಈಸ್ ದ ವಂಡರ್ಫುಲ್ ಪೆನ್ನಿ ಸ್ಟಾಕ್, ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗುತ್ತೆ. ಆಸ್ಟ್ರಾ ಮೈಕ್ರೋ ಕೊಟ್ಟಿದ್ದೀನಿ, ಅದು ಕೂಡ ಮಲ್ಟಿ ಬ್ಯಾಗರ್ ಆಗುತ್ತೆ. ಲೇಟೆಸ್ಟಾಗಿ ನಿನ್ನೆ ಹೇಳಿದಕ್ಕಂಥ ನೈಬ್ ಸ್ಟಾಕ್ ಕೂಡ ನೀವು ತಾಳ್ಮೆಯಿಂದ ಹೂಡಿಕೆ ಮಾಡಿದರೆ ಅದು ಕೂಡ ಮಲ್ಟಿ ಬ್ಯಾಗರ್ ಆಗುತ್ತೆ. ಹೀಗೆ ಸಾಕಷ್ಟು ಸ್ಟಾಕ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ 1.5 ತಿಂಗಳ ಕೆಳಗೆ ಎಕ್ಸೈಡ್ ಇಂಡಿಯಾ ಬಗ್ಗೆ ಹೇಳಿದ್ದೆ. ಅದು 380 ಇತ್ತು ಪ್ರೈಸು, 287 ಇದ್ದಾಗ ಹೇಳಿದ್ದೆ. ಇವಾಗ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಹೀಗಾಗಿ ಪೊಟೆನ್ಷಿಯಲ್ ಇರ್ತಕ್ಕಂಥ, ಅಪ್ಸೈಡ್ ಮೊಮೆಂಟಮ್ ಇರ್ತಕ್ಕಂಥ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಪ್ರೊವೈಡ್ ಆಗಲಿ ಅನ್ನೋದಕ್ಕೋಸ್ಕರ ಹೊರತು ಆಲ್ರೆಡಿ ಆಗಿರ್ತಕ್ಕಂಥದ್ದು ಅಂತಲ್ಲ. ನಾವು ಹುಡುಕಬೇಕು ಆ ಥರ ಪೆನ್ನಿ ಸ್ಟಾಕ್ಗಳನ್ನು ತಾಳ್ಮೆಯಿಂದ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಹೀಗಾಗಿ ಪೆನ್ನಿ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ಹೋಗಿ ಸರ್ಚ್ ಮಾಡಿ ನನ್ನ ವಿಡಿಯೋಗಳನ್ನು. ಅದರಲ್ಲಿ ಈಗೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ರತನ್ ಇಂಡಿಯಾ ಇಸ್ ದ ಬೆಸ್ಟ್ ಪೆನ್ನಿ ಸ್ಟಾಕ್. EV ಸೆಗ್ಮೆಂಟ್ನಲ್ಲೂ ಎಕ್ಸಿಕಾಮ್ ಅಂತ ಹೇಳಿದ್ದೀನಿ, ಅದು ಕೂಡ ಬೆಸ್ಟ್ ಪೆನ್ನಿ ಸ್ಟಾಕ್. ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗ್ತವೆ. ನಿಮಗೆ ತಾಳ್ಮೆಯಿಂದ ಪ್ಲೇಲಿಸ್ಟ್ನಲ್ಲಿ ಹುಡುಕಿದರೆ ನಾನು ಹೇಳಿರ್ತಕ್ಕಂಥ ಪ್ರೆಸೆಂಟ್ ಇವಾಗ ಪೆನ್ನಿ ಸ್ಟಾಕ್ ಇರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿಯೂ ನಿಮಗೆ ಸಿಗುತ್ತೆ. ಅವುಗಳಲ್ಲಿ ತಾವು ಕೂಡ ಸರ್ಚ್ ಮಾಡಿ. ಕೇವಲ ನನ್ನ ಅನಲೈಸ್ ಅಷ್ಟೇ ಅಲ್ಲ, ನೀವು ಕೂಡ ಅನಲೈಸ್ ಮಾಡಿ, ಸರ್ಚ್ ಮಾಡಿ. ಹಾಗೆ ನಿಮ್ಮ ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಕೇಳಿಬಿಟ್ಟು ನಂತರ ನೀವು ಹೂಡಿಕೆ ಮಾಡ್ಬೋದು. ಅದಿರಲಿ, ದಟ್ ಈಸ್ ದ ಪಾರ್ಟ್ ಆಫ್ ಯು. ಈಗ ನನ್ನ ಪ್ರೆಸೆಂಟ್ ಒಂದು ಟ್ರೇಡಿಂಗ್ ಎಷ್ಟು ನಡೀತಾ ಇದೆ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ನೋಡಿ, ಪ್ರೆಸೆಂಟು ನಂದು ಬ್ಯಾಂಕ್ ನಿಫ್ಟಿಯಲ್ಲಿ 29th ಮೇದು 50,000 ಆಪ್ಷನ್ ಬಾಯ್ ಮಾಡಿದ್ದೆ ನಾನು. ಇವಾಗ ಒಂದು ಚಾರ್ಟ್ ನೋಡಿಬಿಟ್ಟು ಎಷ್ಟು 5 ಲಾಟ್ ಇವೆ, 5 ಲಾಟ್ ಬಾಯ್ ಮಾಡಿದ್ದೀನಿ. ಪ್ರೆಸೆಂಟ್ ಅದು 11,000 ಪ್ರಾಫಿಟ್ನಲ್ಲಿದೆ. ಹಾಗೆ ನೀವು ನೋಡಿ, ಬ್ಯಾಂಕ್ ನಿಫ್ಟಿದು ಇನ್ನೊಂದು 50,400 ಕಾಲ್ ಆಪ್ಷನ್ ಬಾಯ್ ಮಾಡಿದ್ದೀನಿ, 3 ಲಾಟು. ಅದು 2,600ನಲ್ಲಿ ಪ್ರಾಫಿಟ್ನಲ್ಲಿದೆ ಪ್ರೆಸೆಂಟು. ಹಾಗೆ ನಿಫ್ಟಿ 30th ಮೇದು 4 ಲಾಟ್ ಬಾಯ್ ಮಾಡಿದ್ದೀನಿ, ಅದು 2,560 ಪ್ರಾಫಿಟ್ನಲ್ಲಿ ನಡೀತಾ ಇದೆ. ಹಾಗೆ HDFC ಬ್ಯಾಂಕ್ ನಾನು ಹೇಳಿದ್ದೀನಿ, ಕಿಂಗ್ ಆಫ್ ಇಂಡಿಯನ್ ಶೇರ್ ಮಾರ್ಕೆಟ್ ಅಂತ ಪ್ಲೇಲಿಸ್ಟ್ನಲ್ಲಿ ಇದೆ, ಚೆಕ್ ಮಾಡ್ಬೋದು ನೀವು. HDFC ಬ್ಯಾಂಕ್ 1,540 ಕಾಲ್ ಆಪ್ಷನ್ 30th ಮೇದು 2 ಲಾಟ್ ಬಾಯ್ ಮಾಡಿದ್ದೀನಿ, ಅದು ಕೂಡ 5,907ರಲ್ಲಿ ಪ್ರಾಫಿಟ್ನಲ್ಲಿದೆ. ಹಾಗೆ ICICI ಬ್ಯಾಂಕ್ ನೋಡಿ, 1,150 ಕಾಲ್ ಆಪ್ಷನ್ 1 ಲಾಟ್ ಬಾಯ್ ಮಾಡಿದ್ದೀನಿ, 1,470 ಪ್ರಾಫಿಟ್ನಲ್ಲಿದೆ. ಮತ್ತು ನಿಮಗೆ ನಂದು ಟೋಟಲ್ ಇವತ್ತಿನ ಪ್ರಾಫಿಟ್ಟು ಕೆಳಗಡೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಅದು ನಿಮಗೆ ಕಾಣಲಿಕ್ಕಿಲ್ಲ, 20,000 ಪ್ಲಸ್ನಲ್ಲಿದೆ. ಅದು ಬಿಟ್ಟರೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಂದು ಕ್ಲೋಸ್ಡ್ ಪೊಸಿಷನ್ಸ್ ಈ ಥರ ಇದೆ ನೋಡಿ. 49,600 ಪೊಸಿಷನ್ ಕ್ಲೋಸ್ ಮಾಡಿದ್ದೆ, ಅದನ್ನು 199ನಲ್ಲಿ. ಹಾಗೆ ನಿಫ್ಟಿದು 23,400 ಕಾಲ್ ಪೊಸಿಷನ್ನು ಕ್ಲೋಸ್ ಮಾಡಿದ್ದೀನಿ, ಅದು ಫ್ರೈಡೇ ತೊಗೊಂಡಿದ್ದು, ಕ್ಲೋಸ್ ಮಾಡಿದ್ದೀನಿ ಆಲ್ರೆಡಿ. ಎಕ್ಸೈಡ್ ಇಂಡಸ್ಟ್ರಿ ತೊಗೊಂಡಿದ್ದೆ, ಕಾಲ್ ಆಪ್ಷನ್ನು 380 ನಡೀತಾ ಇದೆ, ಅದನ್ನು ಕ್ಲೋಸ್ ಮಾಡಿದ್ದೀನಿ. ಹಾಗೆ ಎಕ್ಸೈಡ್ 530 ಕಾಲ್ ಆಪ್ಷನ್ ತೊಗೊಂಡಿದ್ದೆ, ಅದನ್ನು ಕ್ಲೋಸ್ ಮಾಡಿದ್ದೀನಿ. ಗ್ಲೆನ್ಮಾರ್ಕ್ 1160 ಕಾಲ್ ಆಪ್ಷನ್ ತೊಗೊಂಡಿದ್ದೆ, ಕ್ಲೋಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಡಿಕೆ ಆಗ್ತವೆ ಪ್ರೀಮಿಯಮ್ ಅಂದ್ಬಿಟ್ಟು 30th ಮೇದಿದೆ, ನಾಳೆ ಥರ್ಸ್ಡೇ ಎಕ್ಸ್ಪೈರ್ ಇದೆ, ಹೀಗಾಗಿ ಡಿಕೆ ಆಗುತ್ತೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಬ್ಯಾಂಕ್ ನಿಫ್ಟಿದು ನಿನ್ನೆ ನಾನು
ಹೇಳಿದ್ದೆ ಸ್ಟ್ರಾಂಗ್ ಮೂಮೆಂಟಮ್ ಆಗುತ್ತೆ, ರ್ಯಾಲಿ ಕೊಡುತ್ತೆ ಅಂದ್ಬಿಟ್ಟು. ಹೀಗಾಗಿ ಗ್ಲೆನ್ಮಾರ್ಕ್ ಎಕ್ಸೈಡ್ ಇಂಡಸ್ಟ್ರಿಯಿಂದ ಶಿಫ್ಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೆ. ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ICICI ಬ್ಯಾಂಕು ಮತ್ತು HDFC ಬ್ಯಾಂಕ್ಗಳಲ್ಲಿ ಒಂದು ಕಾಲ್ ಆಪ್ಷನ್ ಬೈ ಮಾಡಿದ್ದೀನಿ. ಅದು ಒಂದು ನನ್ನ ಸ್ಟ್ರಾಟಜಿ. ಸೊ ಈಗ ನೋಡೋಣ ಎಷ್ಟು ನಡೀತಾ ಇದೆ ನೋಡಿ. 1200 ಪ್ಲಸ್ 5000, 6000, 5800, 5008, 6008, 7000, 9400, 11900 plus 11100, ಆಲ್ಮೋಸ್ಟ್ ಆಲ್ 21050 ಪ್ರಾಫಿಟ್ನಲ್ಲಿದೆ ಪ್ರೆಸೆಂಟು. ನಿಮಗೆ ಯಾವುದು ಸ್ಟಾಪ್ ಲಾಸ್ ಇಟ್ಟಿಲ್ಲ ನಾನು, ಏನಕ್ಕೆ ಅಂದರೆ ಸ್ಟ್ರಾಂಗ್ ರ್ಯಾಲಿ ಕೊಡ್ತಾ ಇದೆ, ಪ್ರೀ ರಿಸಲ್ಟ್ ರ್ಯಾಲಿ ಅಂತ ನಾನು ನಿಮಗೆ ಹೇಳಿದ್ದೆ. ಹೀಗಾಗಿ ಯಾವುದು ಸ್ಟಾಪ್ ಲಾಸ್ ಇಟ್ಟಿಲ್ಲ. ನಿಮಗೆ ಒಂದು ಬ್ಯಾಂಕ್ ನಿಫ್ಟಿದು ಒಂದು ಚಾರ್ಟ್ ತೋರಿಸ್ತೀನಿ. ಅದರಲ್ಲಿ ಸ್ಟ್ರಾಂಗ್ ಇದ್ದರೆ ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗ್ತಾ ಇದ್ದರೆ ಈಗಿನ ಪೊಸಿಷನ್ನ ನಿಮ್ಮ ಮುಂದೆನೇ ಕ್ಲೋಸ್ ಮಾಡ್ತೀನಿ. ಅದರ್ವೈಸ್ ಸ್ಟಾಪ್ ಲಾಸನ್ನು ನಿಮ್ಮ ಮುಂದೆ ಹಾಕ್ತೀನಿ ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿ ನೋಡಿ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು. ಪ್ಯೂರ್ಲಿ ಹೇಗೆ ರ್ಯಾಲಿ ಕೊಟ್ಟಿದೆ ನೋಡಿ, ಒನ್ ವೇ ರ್ಯಾಲಿ ಮಾರ್ನಿಂಗ್ನಿಂದ ನೋಡಿ ಈ ಥರ ರ್ಯಾಲಿ ಕೊಟ್ಟಿದೆ. ಇಲ್ಲಿ 49,688ನಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿ ಕೆಳಗಡೆ ಬಂದಿತ್ತು. ಮತ್ತು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಸ್ಟಡಿ ಆಗಿದೆ. 5 ಮಿನಿಟ್ಸ್ ಚಾರ್ಟ್ ಏಕೆಂದರೆ ಇಂಟ್ರಾಡೇ ಟ್ರೇಡ್ ಮಾಡುವಾಗ ಯೂಶ್ವಲಿ ನಾನು 5 ಮಿನಿಟ್ಸ್ ಚಾರ್ಟನ್ನು ಯೂಸ್ ಮಾಡ್ತೀನಿ. ನನಗೆ ಒಂದು ಅದು ಏನಾಗುತ್ತೆ, ನನಗೆ ಈಸಿ ಟು ಟ್ರೇಡ್ ಅನಿಸುತ್ತೆ, ಕಂಫರ್ಟ್ ಫೀಲ್ ಆಗುತ್ತೆ 5 ಮಿನಿಟ್ಸ್ ಚಾರ್ಟು, ಸ್ಪೆಷಲಿ ಇಂಟ್ರಾಡೇದಲ್ಲಿ ಪ್ರೀಮಿಯಂ ಆಪ್ಷನ್ ಬೈ ಮಾಡುವಾಗ. ನೋಡಿ ಇದು 5 ಮಿನಿಟ್ಸ್ ಚಾರ್ಟು ಕ್ಲೋಸ್ ಆಗಲಿಕ್ಕೆ ಇನ್ನೂ 1 ನಿಮಿಷ ಇದೆ. ಈ 1 ನಿಮಿಷದ್ದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನೋಡ್ಕೊಂಡ್ಬಿಟ್ಟು ನಾನು ಸ್ಟಾಪ್ ಲಾಸನ್ನು ಇಡ್ತೀನಿ. ಸಪೋಸ್ ಇದೇನಾದರೂ ರೆಡ್ನಲ್ಲಿ ಕ್ಲೋಸ್ ಆದರೆ ಇಮಿಡಿಯೇಟ್ ಸ್ಟಾಪ್ ಲಾಸ್ ಹಾಕ್ತೀನಿ. ಅದರ್ವೈಸ್ ಸ್ಟಾಪ್ ಲಾಸನ್ನು ಒಂದು ಯಾವುದಕ್ಕೂ ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ಹಾಕಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇನ್ನೊಂದು 30 ಸೆಕೆಂಡ್ಸ್ ಇದೆ, ಕ್ಲೋಸ್ ಆಗುತ್ತೆ ಈ ಒಂದು ಪ್ರೆಸೆಂಟ್ ಈ ಕ್ಯಾಂಡಲ್ಲು ಮೂವ್ ಆಗ್ತಾ ಇದೆಯಲ್ಲ, ಈ ಕ್ಯಾಂಡಲ್ಲು ಇನ್ನೊಂದು 20 ಸೆಕೆಂಡ್ಸ್ನಲ್ಲಿ ಕ್ಲೋಸ್ ಆಗುತ್ತೆ. ನೋಡೋಣ, ನಂಗನ್ಸುತ್ತೆ ಹ್ಯೂಜ್ ರ್ಯಾಲಿ ಇದೆ ಇವತ್ತು. ಇದೇನಾದರೂ ಕ್ರಾಸ್ ಆದರೆ 688, 49,000 ಇವತ್ತೇ ಟಚ್ ಆದರೂ ಆಗ್ಬೋದು. ನೋಡೋಣ, ಇನ್ನೊಂದು 10-15 ಸೆಕೆಂಡ್ ಇದೆ. ಈ ಕ್ಯಾಂಡಲ್ ಯಾವ ಥರ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೊಂದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಇದೆ, ಇದಕ್ಕೆ ಸಪೋರ್ಟ್ ತೊಗೊಂಡ್ಬಿಟ್ಟು ಮೇಲ್ಗಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಲೆಟ್ಸ್ ಸಿ, ಇನ್ನೊಂದು 10 ಸೆಕೆಂಡ್ ಇದೆ. ಓಕೆ, ನಾನು ಒಂದು ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತೀನಿ ನಿಫ್ಟಿ ಬ್ಯಾಂಕ್ನಲ್ಲಿ. ಹಾಗೆ ನೋಡಿ, ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟು 620 ಅಪ್ಸೈಡ್ ಮೂವ್ ಆಗ್ತಾ ಇದೆ. ನೋಡಿ 50,000 ಕಾಲ್ ಆಪ್ಷನ್ನು 5 ಲಾಟ್ಸ್ ಇದೆ, ಅದನ್ನು ಸ್ಟಾಪ್ ಲಾಸ್ ಹಾಕ್ತೀನಿ ಇವಾಗ. ಓಕೆ ಸ್ಟಾಪ್ ಲಾಸ್ ಇದೆ ಇಲ್ಲಿ. ಓಕೆ, ಬಂತು ನೋಡಿ. ಸ್ಟಾಪ್ ಲಾಸ್ ಎಷ್ಟು ಹಾಕಬೇಕು? ಓಕೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. 190 ಸ್ಟಾಪ್ ಲಾಸ್ ಹಾಕಿರ್ತೀನಿ ನಾನು. 190 ಟ್ರಿಗರ್ ಪ್ರೈಸು, ಮತ್ತು ಲಿಮಿಟ್ ಪ್ರೈಸು ಅದ್ರ ಕೆಳಗಡೆ ಇರಬೇಕು. 189 ಮಾಡಿದ್ದೀನಿ ನೋಡಿ, ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 190 ಟ್ರಿಗರ್ ಪ್ರೈಸ್, ಹಾಗೆ 189 ಲಿಮಿಟ್ ಪ್ರೈಸ್. ಸಪೋಸ್ ನಂದು 190 ಬಂದುಬಿಟ್ರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ ಪೊಸಿಷನ್, ಯಾವುದಕ್ಕೂ ರಿಸ್ಕ್ ಬೇಡ. ಇದನ್ನು ನೋಡಿ, ಪ್ಲೇಸ್ ಸೆಲ್ ಆರ್ಡರ್ ಅಂತಿದೆ ಇಲ್ಲಿ, ಹೌದಾ? ಎಸ್, ಪ್ಲೇಸ್ ಸೆಲ್ ಆರ್ಡರ್ ಅಂತಿದೆ ನೋಡಿ, ಕನ್ಫರ್ಮ್ ಅಂತಿದೆ. ಓಕೆ, ಕನ್ಫರ್ಮ್ ಮಾಡ್ತೀನಿ ನಾನು ನಿಮ್ಮ ಮುಂದೆ. ಇದು ಕನ್ಫರ್ಮ್ ಬಟನ್ನು 190, ಮತ್ತು ಇನ್ನೊಮ್ಮೆ ತೋರಿಸ್ತೀನಿ 190 189ನಲ್ಲಿ ಹಾಕಿದ್ದೀನಿ. ಓಕೆ, ಕನ್ಫರ್ಮ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಪೊಸಿಷನ್ ಪೆಂಡಿಂಗ್ ಅಂತ ಇದೆ, ಹೌದಾ? ಆರ್ಡರ್ ಪ್ಲೇಸ್ಡ್ ಪೆಂಡಿಂಗ್ ಇಲ್ಲಿದೆ ನೋಡಿ ನಂದು. ಇಲ್ಲಿದೆ ನೋಡಿ ಪೊಸಿಷನ್.
ಪೆಂಡಿಂಗ್ ಪೊಸಿಷನ್ನಲ್ಲಿದೆ. 190 ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ನನ್ನ ಸ್ಟಾಪ್ ಲಾಸು 202ನಲ್ಲಿ ಪ್ರೆಸೆಂಟ್ ಟ್ರೇಡ್ ಆಗ್ತಾಯಿದೆ. ಹಾಗೆ ನಿಫ್ಟಿದು ಕೂಡ ಓಕೆ, ಇನ್ನೊಂದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಇದೆ 50,400, ಅದನ್ನು ಕೂಡ ಸ್ಟಾಪ್ ಲಾಸ್ ಹಾಕ್ಬಿಡ್ತೀನಿ. ರಿಸ್ಕ್ ಬೇಡ ಜಾಸ್ತಿ, ಒಂದು ದುರಾಸೆ ಬೇಡ, ಅದನ್ನು ಸ್ಟಾಪ್ ಲಾಸ್ ಹಾಕ್ತಾಯಿದ್ದೀನಿ. ಪ್ರೆಸೆಂಟ್ ಅದು 92 ಇದೆ. ನಾನೇನು ಮಾಡ್ತೀನಿ 80 ಸ್ಟಾಪ್ ಲಾಸ್ ಹಾಕ್ತೀನಿ ಟ್ರಿಗರ್ ಪ್ರೈಸ್. ಹಾಗೆ ಲಿಮಿಟ್ ಪ್ರೈಸ್ ಎಷ್ಟು ಬರುತ್ತೆ ನ್ಯಾಚುರಲಿ ಅದ್ರ ಕೆಳಗಡೆ ಅಂದರೆ 79 ಇಟ್ಟಿರ್ತೀನಿ. ನೋಡಿ ಪ್ಲೇಸ್ ದ ಆರ್ಡರ್ ಅಂತಿದೆ, ಇಲ್ಲಿ ಕಾಣ್ತಾ ಇದೆ ಪ್ಲೇಸ್ ದ ಆರ್ಡರ್. ಇದನ್ನು ಪ್ರೆಸ್ ಮಾಡ್ತೀನಿ. ಇವಾಗ ನೋಡಿ ಕನ್ಫರ್ಮ್ ಅಂತ ಬರ್ತಾ ಇದೆ. ಕನ್ಫರ್ಮನ್ನು ಕೂಡ ಏನು ಮಾಡ್ತೀನಿ ಪ್ರೆಸ್ ಮಾಡ್ತೀನಿ. ಕನ್ಫರ್ಮ್ ಕೂಡ ಪ್ರೆಸ್ ಮಾಡಿದಾಗ ನಂದು ನೋಡಿ 88 ಬಂತು. ಹೀಗಾಗಿ 80ಗೆ ಕನ್ಫರ್ಮ್. ಓಕೆ ನೋಡಿ ಎರಡು ಪೆಂಡಿಂಗ್ನಲ್ಲಿವೆ ನಂದು. ಅವಾಗ ಮಾಡಿದ್ದು 190 ಸ್ಟಾಪ್ ಲಾಸು ಪೆಂಡಿಂಗ್ನಲ್ಲಿದೆ, 80 ಸ್ಟಾಪ್ ಲಾಸು ಪೆಂಡಿಂಗ್ನಲ್ಲಿದೆ. ಹಾಗೆ ನಿಫ್ಟಿದು ಕೂಡ ಹಾಕಿಬಿಡ್ತೀನಿ. ನಿಫ್ಟಿ ಎಷ್ಟಿದೆ 71ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಾನೇನು ಮಾಡ್ತೀನಿ 44ಗೆ ಬೈ ಮಾಡಿದ್ದೆ. ನೋಡಿ ಇದನ್ನು 34ಗೆ ಬೈ ಮಾಡಿದ್ದೆ. ಬ್ಯಾಂಕ್ ನಿಫ್ಟಿದು 34ಗೆ ಬೈ ಮಾಡಿದ್ದೆ, ಇವಾಗ 90 ನಡೀತಾ ಇದೆ. ನಿಫ್ಟಿ 44ಗೆ ಬೈ ಮಾಡಿದ್ದೆ, ಇವಾಗ 70 ನಡೀತಾ ಇದೆ. ರಿಸ್ಕ್ ಬೇಡ. ನಿಫ್ಟಿ ಕೂಡ ಸ್ಟಾಪ್ ಲಾಸ್ ಹಾಕ್ತೀನಿ. ಸ್ಟಾಪ್ ಲಾಸ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ನಾನು ಏನಕ್ಕೆ ಹಾಕಿದ್ದಿಲ್ಲ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು ಸ್ಟ್ರಾಂಗ್ ಅಪ್ಸೈಡ್ ಮೂಮೆಂಟಮ್ ರ್ಯಾಲಿ ಇದೆ ಅಂದ್ಬಿಟ್ಟು. ಇವಾಗ ಒಂದು ಪ್ರಾಫಿಟ್ ಚೆನ್ನಾಗಿ ಬಂದಿದೆ, ಮೋರ್ ದೆನ್ 100% ಪ್ರಾಫಿಟ್ ಬಂದಿದೆ ನನಗೆ. ಹೀಗಾಗಿ ಇವಾಗ ಬುಕ್ ಮಾಡ್ಕೊತಿದ್ದೀನಿ. ನಾನು ಲಾಸ್ ಬೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೆ, ಹೀಗಾಗಿ ಸ್ಟಾಪ್ ಲಾಸ್ ಹಾಕಿದ್ದಿಲ್ಲ. ಇದನ್ನು ದಯವಿಟ್ಟು ಯಾರೂ ಫಾಲೋ ಮಾಡಬೇಡಿ, ಸ್ಟಾಪ್ ಲಾಸ್ ಹಾಕಿರಿ. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ 62 ಸ್ಟಾಪ್ ಲಾಸ್ ಹಾಕಿರ್ತೀನಿ. ಇವಾಗ ಪ್ರೆಸೆಂಟ್ 70 ಇದೆ. ಓಕೆ 61 ಟ್ರಿಗರ್ ಪ್ರೈಸ್ ಬರುತ್ತೆ ನೋಡಿ. ಕನ್ಫರ್ಮ್. ಇದು ಕೂಡ ಆರ್ಡರ್ ಬುಕ್ನಲ್ಲಿ ತೋರಿಸುತ್ತೆ ನೋಡಿ. ನೋಡಿ ಇಲ್ಲಿದೆ ನೋಡಿ 72 69 ನಡೀತಾ ಇದೆ. 62ಗೆ ನಾನು ಸ್ಟಾಪ್ ಲಾಸ್ ಹಾಕಿದ್ದೀನಿ. ಯಾವುದು ಸ್ಟಾಪ್ ಲಾಸ್ ಕೂಡ ಇನ್ನೂ ಹಿಟ್ ಆಗಿಲ್ಲ. ಹಾಗೆ ಏನು ಮಾಡ್ತೀನಿ HDFC ಬ್ಯಾಂಕ್ದು ಸ್ಟ್ರಾಂಗ್ ಇದೆ, ಆದರೆ ಈ ಮಂತದ್ದು ಕಾಲ್ ಆಪ್ಷನ್ ಬೈ ಮಾಡೋದ್ರಿಂದ ಅದರಲ್ಲಿ ಎಕ್ಸಿಟ್ ಆಗ್ತೀನಿ. ಪ್ರೆಸೆಂಟು ಇಲ್ಲ ಸ್ಟಾಪ್ ಲಾಸ್ ಹಾಕ್ತೀನಿ. 13.5 ಇದೆ. ಏನು ಮಾಡ್ತೀನಿ ನಾನು ಒಂದು 2 ಲಾಟ್ ತೊಗೊಂಡಿದ್ದೆ, ಹೀಗಾಗಿ 11 ಸ್ಟಾಪ್ ಲಾಸ್ ಹಾಕ್ತೀನಿ. ಓಕೆ 11.50 ನೋಡಿ 11.50 ಇದೆ ಇಲ್ಲಿ. ಓಕೆ ಟ್ರಿಗರ್ ಪ್ರೈಸ್ 11.50 ನೋಡಿ 11.50 ಸ್ಟಾಪ್ ಲಾಸ್ ಹಾಕಿದ್ದೀನಿ. ಪ್ರೆಸೆಂಟ್ 13.10 ಇದೆ. ನೆಕ್ಸ್ಟ್ ಅದರದ್ದು ಒಂದು ಲಿಮಿಟ್ ಪ್ರೈಸ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಲಿಮಿಟ್ ಪ್ರೈಸ್ ಎಷ್ಟು ಹಾಕಬೇಕಾಗುತ್ತೆ 11 ಹಾಕಿರ್ತೀನಿ. ಸೊ ಅದ್ರ ಕೆಳಗಡೆ ಲಿಮಿಟ್ ಪ್ರೈಸ್ ಇರಬೇಕು ನೋಡಿ. 12.65 ಬರ್ತಾ ಇದೆ. ರಿಸ್ಕ್ ಬೇಡ. ಓಕೆ ಕನ್ಫರ್ಮ್. ನೋಡಿ ಸ್ಟಾಪ್ ಲಾಸ್ ಒಂದು ಹಿಟ್ ಆಗಿದೆ. ಬ್ಯಾಂಕ್ ನಿಫ್ಟಿದು 2 ಹಿಟ್ ಆಯಿತು. ಬ್ಯಾಂಕ್ ನಿಫ್ಟಿದು ಒಂದು, ಹಾಗೆ HDFC ಬ್ಯಾಂಕ್ 2 ಟ್ರಿಗರ್ಸ್ ಹಿಟ್ ಆಗಿವೆ. ಒಂದು ಪೆಂಡಿಂಗ್ ಇದೆ, ಒಂದು ನಿಫ್ಟಿದು ಪೆಂಡಿಂಗ್ ಇದೆ 62ದು, ಒಂದು 80 ಬ್ಯಾಂಕ್ ನಿಫ್ಟಿ ಹಾಕಿದ್ದು ಪೆಂಡಿಂಗ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಅವು ಕೂಡ ಹಿಟ್ ಆಗ್ಬೋದು. ಇರಲಿ ನೋಡಿ ಪೊಸಿಷನ್ ತೋರಿಸ್ತೀನಿ ನೋಡಿ. ಕ್ಲೋಸ್ಡ್ ಆಗಿದೆ. ಓಪನ್ ಪೊಸಿಷನ್ ಯಾವುದು ICICI ಬ್ಯಾಂಕ್ ಒಂದಿದೆ, ಅದನ್ನ ಹಾಗೆ ಬಿಟ್ಟಿರ್ತೀನಿ. 230 ನಂತರ ಅದನ್ನು ನೋಡ್ತೀನಿ ನಾನು. ಸೊ ನಿಫ್ಟಿದೊಂದಿದೆ, ಬ್ಯಾಂಕ್ ನಿಫ್ಟಿ ಇದೆ. ಸೊ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ. ಒಂದು ಬ್ಯಾಂಕ್ ನಿಫ್ಟಿ ಇದೆ 80 ಸ್ಟಾಪ್ ಲಾಸ್ ಹಾಕಿದ್ದೀನಿ, ಹಿಟ್ ಆಗುತ್ತೆ. ನಿಫ್ಟಿ 62 ಸ್ಟಾಪ್ ಲಾಸ್ ಹಾಕಿದ್ದೀನಿ, ಹಿಟ್ ಆಗ್ಬೋದು. ICICI ಬ್ಯಾಂಕ್ 6.7 ನಡೀತಾ ಇದೆ, ಅದನ್ನ ಪೆಂಡಿಂಗ್ ಬಿಟ್ಟಿರ್ತೀನಿ, ಅದಕ್ಕೆ ಹಾಕಲ್ಲ. ಸೊ ನಿಫ್ಟಿದು ಚಾರ್ಟ್ ನೋಡಿದ್ವಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿದ್ವಿ ನಾವು. ಅದರಲ್ಲಿ ತುಂಬ ಒಂದು ಸ್ಟ್ರಾಂಗ್ ಸಪೋರ್ಟ್ನಲ್ಲಿ ತೊಗೊತಾ ಇದೆ. 49,600ನಲ್ಲಿ ಒಂದು ಸಪೋರ್ಟ್ ತೊಗೊತಾ ಇದೆ. ನಿನ್ನೆ ನೋಡಿ ನೈಬ್ ಬಗ್ಗೆ ಮಾಡಿದ್ದೆ ನಾನು. ನೈಬ್ ಕೆಳಗೆ ಹೋಗುತ್ತೆ ಅಂತ ಹೇಳಿದರು ಯಾರೋ.
ನೈಬ್ ನೋಡಿ ಇಲ್ಲಿದೆ ನನ್ನ ವಾಚ್ ಲಿಸ್ಟ್ ಇದು ನೋಡಿ 1521 2% ಅಪ್ಸೈಡ್ನಲ್ಲಿದೆ 30 ಪಾಯಿಂಟ್ ಅಪ್ಸೈಡ್ನಲ್ಲಿ ಟ್ರೇಡ್ ಆಗ್ತಾಯಿದೆ ನೈಬ್ ನಿನ್ನೆ ವಿಡಿಯೋ ಮಾಡಿದ್ದು ಸೊ ಟ್ರೇಡ್ ಚೆನ್ನಾಗಿ ಆಗ್ತಾಯಿದೆ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಇನ್ನೊಮ್ಮೆ ನಂದು ಆರ್ಡರ್ ಬುಕ್ಸ್ ನೋಡಿಬಿಡೋಣ ಓಕೆ ಮತ್ತು 69 ದಾಟ್ತು ಸೊ ಸ್ಟ್ರಾಂಗ್ ಇದೆ $17,000 ಇಲ್ಲಿದೆ ಕೆಳಗಡೆ ಅದು ನಿಮಗೆ ಕಾಣಲ್ಲ ಟೋಟಲ್ ಪ್ರಾಫಿಟ್ 17,000 ಆಗಿದೆ ಇವಾಗ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಕೂಡ ನೋಡ್ಕೊಂಡ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ನಂತರ ಬೇರೆ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡಬೇಡಿ ನಾನು ಫಸ್ಟ್ ಟೈಮ್ ಸ್ಟಾಪ್ ಲಾಸ್ ಹಾಕಿದ್ದಿಲ್ಲ ಯಾಕೆಂದರೆ ನನಗೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು ಸ್ಪೆಷಲಿ HDFC ಆ್ಯಂಡ್ ICICI ಬ್ಯಾಂಕ್ ಬಗ್ಗೆ ಹೀಗಾಗಿ ಬೇರಾಗಿ ಟ್ರೇಡ್ ಮಾಡಿದ್ದೆ ಗ್ಲೋಬಲ್ ಕ್ಯೂಸು ಪಾಸಿಟಿವ್ ಇತ್ತು ನಿನ್ನ ವಿಡಿಯೋದಲ್ಲಿ ಹೇಳಿದ್ದೆ ಸ್ಟ್ರಾಂಗ್ ಮೂಮೆಂಟಮ್ ಇದೆ ಚಾರ್ಟು ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದೆ ಸೊ ಆನ್ ಪಾರ್ಟ್ ಆಫ್ ದ್ಯಾಟ್ ವ್ಯೂ ನಾನು ಬೇರಾಗಿ ಒಂದು ಪೊಸಿಷನ್ ಕ್ರಿಯೇಟ್ ಮಾಡಿದ್ದೆ ಅದನ್ನು ಈಗ ಎಲ್ಲದಕ್ಕೂ ಸ್ಟಾಪ್ ಲಾಸ್ ಹಾಕಿದ್ದೀನಿ ಎಕ್ಸೆಪ್ಟ್ ICICI ಬ್ಯಾಂಕ್ ಒಂದು ಸ್ಟಾಪ್ ಲಾಸ್ ಹಾಕಿಲ್ಲ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್